ಬೆಳಕು ಮನುಷ್ಯನ ಬದುಕಿಗೆ ಹಿತ. ಸೂರ್ಯನ ಕಾಂತಿ ಮನುಷ್ಯನ ದೇಹಕ್ಕೂ ಮನುಷ್ಯನ ಕಣ್ಣಿಗೂ ಕೂಡ ಅಂದ. ಬೆಳಕನ್ನು ನಾವೆಲ್ಲರೂ ಪ್ರೀತಿಸುತ್ತೇವೆ, ಬೆಳಕಿನಲ್ಲಿ ಇರಲು ಮನಸ್ಸು ಮಾಡುತ್ತೇವೆ. ಬೆಳಕು ಭೀತಿಯನ್ನು ಹೊಡೆದೋಡಿಸುತ್ತದೆ. ಬೆಳಕೆ ಸಕಲ ಜೀವಿಗಳಿಗೆ ಕಾರಣ, ಅದೇ ಬದುಕು. ಬಹಳಷ್ಟು ಜನರು ನಾವು ಭಾರತದಲ್ಲಿ ಇನ್ನಿತರ ಕಡೆಗಳಲ್ಲಿಯೂ ದೀಪಾವಳಿಯನ್ನು ಬೆಳಕಿನ ಹಬ್ಬವನ್ನಾಗಿ ಆಚರಿಸುತ್ತೇವೆ. ಈ ಬೆಳಕಿನ ಹಬ್ಬ ಸಾಮಾನ್ಯ ಜನರಿಗೆ ಆಹಾರ, ಬಟ್ಟೆ, ಹೊರಗಿನ ಶೃಂಗಾರ, ಬೆಳಕಿನ ಅಲಂಕಾರ ಇವುಗಳನ್ನೇ ಮಾಡಿ ಅವುಗಳನ್ನು ಸಂತೋಷದಿಂದ ಅನುಭವಿಸುತ್ತೇವೆ. ಆದರೆ ಈ ಬೆಳಕು ಕತ್ತಲೆಯ ಮೇಲೆ ಜಯ ಸಾಧಿಸಿದ ಒಂದು ಅನುಭವ. ಅಥವಾ ಈ ಹಬ್ಬ ಎಲ್ಲರಿಗೂ ಕೇಡಿನ ಮೇಲಿನ ವಿಜಯ, ಕೆಟ್ಟದ್ದರ ಮೇಲಿನ ವಿಜಯ, ಸತ್ಯಕ್ಕೆ ವಿಜಯ ಅನ್ನುವುದನ್ನು ತಿಳಿಸುತ್ತದೆ. ಅಷ್ಟೇ ಅಲ್ಲ, ಈ ಒಂದು ಅವಧಿ ಮುಗಿದ ನಂತರ ಇದೊಂದು ಹೊಸ ಕಾಲ ಅಂತ ಜನರು ತಿಳ್ಕೊಳ್ತಾರೆ. ಆದರೆ ಈ ಬೆಳಕು ಏನನ್ನು ನಿಜವಾಗಲೂ ಸೂಚಿಸುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಸತ್ಯವೇದ ಎಂಬುದು ದೇವರಿಂದ ಮನುಷ್ಯರಿಗೆ ಕೊಡಲ್ಪಟ್ಟಿರುವ ಗ್ರಂಥದಲ್ಲಿ ಈ ಬೆಳಕನ್ನು ದೇವರಿಗೆ ಹೋಲಿಸಿದೆ. ಬೆಳಕನ್ನು ಸೃಷ್ಟಿ ಮಾಡಿದಂಥವನು ದೇವರು. ಮನುಷ್ಯನನ್ನು ದೇವರು ಆತನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿ ಆತನ ಗುಣಗಳನ್ನು ಮನುಷ್ಯನಲ್ಲಿ ಹಾಕಿದನು. ಅವುಗಳನ್ನು ಆತನ ಒಂದು ಜೀನೆಟಿಕ್ ಕೋಡ್ ಅಂತೇವೆ, ಅದರಲ್ಲಿ ಬರೆದ. ಆಯ್ಕೆಯ ಸ್ವಾತಂತ್ರ್ಯವನ್ನು ಕೂಡ ಕೊಟ್ಟ. ಆದರೆ ಮನುಷ್ಯ ಈ ಆಯ್ಕೆಯ ಸ್ವಾತಂತ್ರ್ಯದ ದುರುಪಯೋಗ ಮಾಡಿಕೊಂಡು ಸ್ವಾರ್ಥತೆಯಿಂದ ತನಗೇನು ಇಷ್ಟವೋ ಅದನ್ನು ಮಾಡಿದ. ಇದಕ್ಕೆ ಕಾರಣ ದೇವರಿಗೆ ವಿರುದ್ಧವಾದಂಥ ವ್ಯಕ್ತಿ ಸೈತಾನನು. ಕತ್ತಲೆಗೆ ಆತನನ್ನು ನಾವು ಹೋಲಿಸುತ್ತೇವೆ. ಈಗ ಪ್ರಾಮುಖ್ಯವಾದಂಥದ್ದೇನೆಂದರೆ, ಪಾಪದ ಸೆಳವಿಗೆ, ಪಾಪದ ಪರಿಣಾಮಕ್ಕೆ, ಪಾಪದ ಒಂದು ಶಾಪಕ್ಕೆ ಗುರಿಯಾದಂಥ ನಾವು ಇವುಗಳಿಂದ ಹೊರ ಬರಬೇಕಾದ್ರೆ ಬೆಳಕಿನಲ್ಲಿ ಜೀವಿಸಬೇಕು. ಬೆಳಕು ದೇವರು ನಮಗೆ ಕೊಟ್ಟಿರುವ ತಿಳುವಳಿಕೆಗೆ ಹೋಲಿಕೆಯಾಗಿದೆ. ಅದುವೇ ನೀತಿ, ಅದೇ ದೇವರ ಗುಣ. ಅದು ಹೇಗೆ ಸಾಧ್ಯ? ನಮ್ಮ ಮೇಲೆ ಬೆಳಕು ಬೀಳುವುದು ಸೂರ್ಯನ ಕೆಳಗೆ ನಾವು ಬಂದಾಗ. ಹಾಗೆಯೇ ದೇವರೊಡನೆ ನಿಕಟತೆ ಸಂಬಂಧವನ್ನು ಬೆಳೆಸಿಕೊಂಡಾಗ ಮನುಷ್ಯನ ಮನಸ್ಸಿನಿಂದ ಕತ್ತಲೆ ಹೋಗಿ ಬೆಳಕು ಬಂದು ಅದು ಆತನ ಮಾನಸಿಕ, ದೈಹಿಕ, ಭಾವಕ, ಸಾಮಾಜಿಕ, ಆಧ್ಯಾತ್ಮಿಕ ಆರೋಗ್ಯಕ್ಕೆ ಕಾರಣವಾಗಬಹುದು. ಆದ್ದರಿಂದ ಮನುಷ್ಯನು ಹೇಗೆ ದೈಹಿಕ, ಮಾನಸಿಕ, ಭಾವಕ ಜೀವಿಯೋ ಹಾಗೆ ಆಧ್ಯಾತ್ಮಿಕ ಜೀವಿ ಕೂಡ. ಆ ಅಧ್ಯಾತ್ಮವನ್ನು ನಾವು ನಮ್ಮಲ್ಲಿ ಅಭಿವೃದ್ಧಿಗೊಳಿಸಲಿಕ್ಕೆ ಆ ಅಧ್ಯಾತ್ಮಕ್ಕೆ ಅಥವಾ ಈ ಬದುಕಿಗೆ ಕಾರಣನಾದಂಥ ದೇವರ ಬೆಳಕನ್ನು ಹೊಂದಿರಬೇಕು. ಅದು ದೇವರ ವಾಕ್ಯ. ದೇವರ ವಾಕ್ಯವನ್ನು ತಿಳಿದುಕೊಳ್ಳಲಿಕ್ಕೆ ನಾವು ಹೀಗೆ ಪ್ರಯತ್ನ ಮಾಡೋಣ. ಅದು ಬೇರೆ ಏನೂ ಅಲ್ಲ, ಇವತ್ತು ನಾವು ಕಾಣುವಂಥ ಒಂದು ಸತ್ಯ, ಒಂದು ನೀತಿ, ಒಂದು ನ್ಯಾಯ, ಶುದ್ಧತ್ವ, ಧರ್ಮ, ಮಧುರ ಸಂಬಂಧ, ಪವಿತ್ರವಾದಂಥ ಬದುಕು. ಹಾಗೆ ಇವುಗಳನ್ನು ನಾವು ಪಡೆದು ಬೆಳಕಿನಲ್ಲಿ ಜೀವಿಸುವ ವ್ಯಕ್ತಿಗಳಾಗಿರೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ.